ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮ್ಯಾಕ್ಸ್ ಟ್ಯುಟೋರಿಯಲ್ಸ್ಗೆ ಮರಳಿ ಸ್ವಾಗತ. ಆಧುನೀಕರಣಗೊಳ್ಳುತ್ತಿರುವ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವ್ಯವಸಾಯ ಮಾಡಬೇಕು ಅನ್ನೋ ರೈತ ಬಾಂಧವರಿಗೆ ಭತ್ತದ ಸಸಿಯನ್ನು ನಾಟಿ ಹಚ್ಚುವ ಈ ಯಂತ್ರವು ಎಷ್ಟು ಮಟ್ಟಿಗೆ ಉಪಯೋಗ ಆಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್ ಚೌಧರಿ. ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ? ಬಸವಪಟ್ಟಣ, ಗಂಗಾವತಿ ತಾಲೂಕು, ಕೊಪ್ಪಳ ಡಿಸ್ಟಿಕ್. ಓಕೆ, ನೀವು ನಡೆಸ್ತಿರೋ ಒಂದು ಮಿಷನ್ ಹೆಸರೇನು ಸರ್? ಇದು ಇಸ್ಕಿ ಅಂತೇಳಿ ಜಪಾನ್ ಮಿಷನ್. ಇದು ಟ್ಯಾಫಿ ಅವ್ರ ಕೊಲೊಬ್ರೆ ಟೈಪ್ ಹಾಕಿದ್ದಾರೆ. ಇದಕ್ಕೆ ಎಷ್ಟು ವರ್ಷದಿಂದ ಈ ಮಿಷನ್ ನೀವು ಯೂಸ್ ಮಾಡ್ತಿದ್ದೀರಾ? ಈ 1 ವರ್ಷ ಆಯ್ತು. 1 ವರ್ಷದಿಂದ. ಅಂದರೆ ಹೋದ ಬೆಳೆಯಲ್ಲೇ ನೀವು ತಂದಿದ್ದೀರಾ? ನಾವು ಹೋದ ಬೆಳೆ. ಹೋದ ಬೆಳೆಯಲ್ಲಿ ನೀವು ಎಷ್ಟು ಎಕರೆ ನೀವು ನಾಟಿ ಮಾಡಿದ್ರಿ ಸರ್? ನಾವು ಹೋದ ಬೆಳೆ 200 ಎಕರೆ ಮಾಡಿದ್ದೀವಿ. 200 ಎಕರೆ. ನಿಮ್ಗೆ ಲೇಬರ್ ಎಷ್ಟು ಮಂದಿ ಬೇಕಾಗ್ತಾರೆ ಸರ್ ಈ ಮಿಷನ್ಗೆ? 200 ನಾಟಿ ಮಾಡೋಗೆ 4 ಮಂದಿ ಇದ್ರೆ ಸಾಕು. ದಿವಸಕ್ಕೆ 8ರಿಂದ 10 ಎಕರೆ ಆಗ್ತದೆ ಒಂದೇ ಬಿಟ್ಟು ಹಾಕಿದ್ರೆ. ಓಕೆ. ನರ್ಸರಿ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ತಾರೆ ಲೇಬರ್. ಅಂದರೆ ನರ್ಸರಿ ಟೈಮ್ಗೆ ಎಷ್ಟು ಮಂದಿ ಬೇಕಾಗ್ತಾರೆ? ನರ್ಸರಿ ಮಾಡೋಕ್ಕೆ ಒಂದು 30 ಎಕರೆ ನರ್ಸರಿ ಆಗ್ಬೇಕಂದ್ರೆ ಒಂದು 10 ಮಂದಿ ಇರಬೇಕು. ಅವತ್ತಿನ ಪ್ರಾಸೆಸ್ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳು ಸೇರಿ 10 ಮಂದಿ ಇರಬೇಕು. ಓಕೆ. ಈ ಮಿಷನ್ ನಿಮಗೆ ಎಷ್ಟು ಪ್ರೈಸಲ್ಲಿ ಸಿಕ್ಕಿದೆ? ಇದು 13,70,000 ಇದು. 70,000 ನಮಗೆ ಡಿಸ್ಕೌಂಟ್ ಮಾಡಿ 13 lakhs ಕೊಟ್ಟಿದ್ದಾರೆ. ಓಕೆ. ಅಂದರೆ ಓನ್ಲಿ ಮಿಷನ್ ಅಷ್ಟೇ? ಓನ್ಲಿ ಮಿಷನ್ ಅಷ್ಟೇ. ಟ್ರೇಗಳು ಅಂದರೆ ಟ್ರೇ ಮತ್ತು ಅವು ನಾವು ಎಡಿಷನಲ್ ತೊಗೋಬೇಕು. ಒಂದು ಪರ್ ಎಕರ್ 100 ಟ್ರೇಸ್ ತೊಗೋಬೇಕು. ಎಷ್ಟು ಎಕರೆ ನಿಮ್ಮ ಪ್ಲ್ಯಾನ್ ಇದ್ದರೆ ಅಷ್ಟು ಆ ಪ್ರಕಾರ ಟ್ರೇಸ್ ತೊಗೋಬೇಕು. ಅಂದರೆ ನಿಮ್ಗೆ ಈಗ ನಿಮ್ಮ ಏರಿಯಾದಿಂದ ಎಷ್ಟು ದೂರದಲ್ಲಿ ಇದ್ದವರಿಗೆ ನೀವು ಸಪ್ಲೈ ಮಾಡ್ಬೋದು ಸರ್? ನಮ್ಮ ಸರೌಂಡಿಂಗ್ ಇಲ್ಲಿ 10 ಕಿಲೋಮೀಟರ್ ರೇಡಿಯಸ್ ಹತ್ರ ನಾವು ಎಲ್ಲ ಸಪ್ಲೈ ಮಾಡ್ತಿದ್ವಿ. ಅದಕ್ಕಿಂತ ಜಾಸ್ತಿ ಆದರೆ ಮಾಡ್ಬೋದು. ಎಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ. ಅದೆಲ್ಲ ರೈತರೇ ಮಾಡೋದಾದ್ರೆ ಮಾಡಿಕೊಡ್ಬೋದು. ಈ ಮಿಷನ್ ಟ್ರಾಲಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀರಲ್ಲ ಸರ್? ನಮ್ಮ ರೈತರಿಗೆ ಬಳಸೋಂಥ ಟ್ರಾಲಿನಲ್ಲೇ ರ್ಯಾಮ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. 1 ಎಕರೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ನೀವು? ಲಾಸ್ಟ್ ಟೈಮ್ ಎಲ್ಲ 6,500 ಮಾಡಿದ್ದೀವಿ. ಈ ಎಲ್ಲ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆಲ್ಲ 1,000 ರೂಪೀಸ್ ಜಾಸ್ತಿ ಮಾಡಿದ್ವಿ. ಇಲ್ಲ 7,500 ಮಾಡಿದ್ವಿ ಈಗ ಪ್ರೆಸೆಂಟ್. ಫ್ಯೂಯಲ್ ಕೆಪಾಸಿಟಿ ಏನು ಬರುತ್ತೆ ಸರ್ ಈ ಮಿಷನ್ಗೆ? ಫ್ಯೂಯಲ್ ಕೆಪಾಸಿಟಿ, ಟ್ಯಾಂಕ್ ಕೆಪಾಸಿಟಿ ಬಂದು 35 ಲೀಟರ್ಸ್. ಪರ್ ಎಕರ್ 3.5 ಲೀಟರ್ಸ್ ಹೋಗ್ತದೆ. ಓಕೆ. ಈಗ ರೈತರು ಯಾರಾದರೂ ಈ ಮಿಷನ್ ಯೂಸ್ ಮಾಡ್ಕೊಂಡು ನಾಟಿ ಮಾಡ್ಬೇಕಂದ್ರೆ ಓವರಾಲ್ ಆಗಿ 7,500 ನಿಮಗೆ ಪೇ ಮಾಡಿದ್ರೆ ಸಾಕು. ಅವ್ರ ಪಡ್ಲೇರು ಪಲ್ಗೋರು ಮಾಡಿ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಹೋದ್ರೆ ಆಯ್ತು. ನಾವೆಲ್ಲ ನಾಟಿ ಮಾಡಿಬಿಡ್ತೀವಿ ಅಷ್ಟೇ. ನರ್ಸರಿ ನಮ್ದೇ, ಎಲ್ಲ ಲೇಬರು ನಮ್ದೇ, ನಾಟಿ ಮಾಡೋದು ನಮ್ದು. ಲೇಬರ್ ಚಾರ್ಜಸ್ ನಿಮ್ದೇ ಇರುತ್ತೆ? ನಮ್ದೇ ಇರ್ತದೆ. ಲೇಬರ್ ಚಾರ್ಜಸ್ ಅಂದ್ರೆ ನರ್ಸರಿ ಮಿಷನ್ ಹತ್ರ ತಗೊಂಡು ಹೋಗ್ಬೇಕಾಗ್ತದಲ್ಲ, ಅದೆಲ್ಲ ಲೇಬರ್ ನಮ್ದೇ ಇರ್ತದೆ. ಓಕೆ ಸರ್. ಸರ್, ಇದು ಒಂದು ದಿನದಲ್ಲಿ ನೀವು ಎಷ್ಟು ಎಕರೆ ನಾಟಿ ಮಾಡ್ತೀರಿ ಸರ್? ಒಂದು ದಿನಕ್ಕೆ ಒಂದೇ ಪ್ಲಾಟ್ ಆದರೆ 8ರಿಂದ 10 ಎಕರೆ ನಾಟಿ ಮಾಡ್ತದೆ. ಓಕೆ. ಈಗ ಲೇಬರ್ ನಾಟಿ ಮಾಡೋದಕ್ಕೂ ನೀವು ಮಿಷನ್ಗೆ ವ್ಯತ್ಯಾಸ ಬರುತ್ತಂತೀರಾ? ಲೇಬರ್ ಖಂಡಿತ ಬರ್ತದೆ. ಲೇಬರ್ಗೆ ಇದಕ್ಕೆ ಮಿನಿಮಮ್ 5 bags ಡಿಫ್ರೆನ್ಸ್ ಬರ್ತದೆ. ಇಲ್ಲಿ 5 bags ಡಿಫ್ರೆನ್ಸ್ ಬರ್ತದೆ. ಲೇಬರ್ಗೆ ಇದಕ್ಕೆ 10 days, 1 week ಜಾಸ್ತಿ ಆಗ್ತದೆ ಮಿಷನ್ ಹಾರ್ವೆಸ್ಟಿಂಗ್ ಟೈಮ್. ಹಾರ್ವೆಸ್ಟಿಂಗ್ ಟೈಮ್ ಅನ್ನು ಮಿಷನ್ ನಾಟಿ ಮಾಡೋದಕ್ಕೆ ಜಾಸ್ತಿ ಆಗ್ತದೆ. ಕಾರಣ ಏನಂದ್ರೆ ಇದು ಟಿಲ್ಲರ್ಸ್ ಜಾಸ್ತಿ ಬರ್ತದೆ. ಆ ಟಿಲ್ಲರ್ಸ್ ಬರೋದ್ರಿಂದ ಸ್ವಲ್ಪ ಗದ್ದೆ ಜಲ್ದಿ ಇದಾಗೋದಿಲ್ಲ. ಫೋರ್ ವೀಲ್ ಡ್ರೈವ್ ಇದಾಗಿದ್ದು 20 HP ಪೆಟ್ರೋಲ್ ಇಂಜಿನ್ ಹೊಂದಿದೆ. ಅಷ್ಟೇ ಅಲ್ಲದೆ ಬೇರೆ ಕಂಪ್ನಿ ಯಂತ್ರಗಳಿಗೆ ಹೋಲಿಸಿದರೆ ಇದು 150ರಿಂದ 200 kg ವರೆಗೂ ಕಡಿಮೆ ತೂಕ ಇರೋದ್ರಿಂದ ಯಾವುದೇ ತರಹದ ಭೂಮಿಯಲ್ಲಾದ್ರೂ ಭಾಳ ಸಲೀಸವಾಗಿ ನಾಟಿಯನ್ನು ಹಾಕುತ್ತೆ. ಇದಕ್ಕೂ ಮುಂಚೆ ಈ ಥರ ಆಧುನಿಕ ಯಂತ್ರಗಳನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಲಾಗ್ತಾ ಇತ್ತು. ಈ ಕಂಪ್ನಿಯ ಈ ಯಂತ್ರವನ್ನು ಚೆನ್ನೈನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಥಾಪನೆ ಮಾಡಲಾಗ್ತಾ ಇದೆ. ಹಾಗಾಗಿ ಈ ಯಂತ್ರದ ಬಿಡಿಭಾಗಗಳಾಗಲಿ ಸೇವೆಗಳಲ್ಲಾಗಲಿ ಯಾವುದೇ ಅಡಚಣೆ ಆಗೋದಿಲ್ಲ ಅಂತಂದು ಸೂರ್ಯ ಅಗ್ರಿ ಸೊಲ್ಯೂಷನ್ದವರು ಭರವಸೆಯನ್ನು ನೀಡ್ತಾ ಇದ್ದಾರೆ.
ಮಿಷನ್ದು ಮೇಂಟೆನೆನ್ಸ್ ಹೇಗಿದೆ ಸರ್? ಮಿಷನ್ ಮೇಂಟೆನೆನ್ಸ್ ಪ್ರೆಸೆಂಟು ಚೆನ್ನಾಗಿ ನಡೀತಾ ಇದೆಲ್ಲ. ಈಗೇನು ಗೊತ್ತಾ, ಇಲ್ಲಿವರೆಗೂ ಏನಿಲ್ಲ ಮೇಂಟೆನೆನ್ಸ್, ಜೀರೋ ಮೇಂಟೆನೆನ್ಸ್ನಲ್ಲಿ ನಡೀತಾ ಇದೆ. ಡೈಲಿ ಮೇಂಟೆನೆನ್ಸ್ ಅಂದರೆ ಫ್ಯೂಲು, ಗ್ರೀಸು, ಡೈಲಿ ಮೇಂಟೆನೆನ್ಸ್ ಇಷ್ಟು ಮಾತ್ರ ನಡೀತಾ ಇದೆ. ಬೇರೆ ಎಕ್ಸ್ಪೆನ್ಸಿವ್ಸ್ ಏನಿಲ್ಲ. ಓಕೆ. ಇನ್ನು ಫರ್ದರ್ ನೋಡ್ಬೇಕು. ಈಗ ಒಂದು ಸೀಸನ್ ಆಯ್ತು ನಾವು ತಂದು, ಇದು 2ನೇ ಸೀಸನು. ಓಕೆ. ನಿಮಗೆ ಲೋಕಲಲ್ಲಿರೋ ಲೇಬರ್ಲಿಂದಾನೇ ಈಗ ಎಲ್ಲ ನಡೀತಾ ಇದೆ. ಆಪರೇಟರ್ ಅಂದ್ರೆ ತಮಿಳ್ನಾಡಿನಿಂದ ಕಂಪ್ನಿಯವರು ಕಳ್ಸಿಕೊಟ್ಟಿದ್ದಾರೆ. ಅವನಾದ್ರೆ ಫುಲ್ಲು ಸ್ಕಿಲ್ ಲೇಬರ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಲೋಕಲ್ ಅವ್ರಿಗೆ ಇನ್ನ ಟ್ರೈನ್ ಆಗ್ಬೇಕು. ಓಕೆ. ಈಗ ಶೋರೂಮ್ ಅಲ್ಲಿ ನೀವು ಆ ಪ್ರೈಸ್ 13 lakh ಅಂತ ಹೇಳಿದಿರಲ್ಲ, ಸೊ ಡಿಸ್ಕೌಂಟ್ ಅನ್ನೋದು ಅವ್ರ ಕಡೆಯಿಂದನೇ ಸಿಗ್ತಾ ಅಥವಾ ಏನೋ ಗೌರ್ಮೆಂಟ್? ನಮ್ ಗೌರ್ಮೆಂಟ್ ಏನ್ ಕೊಟ್ಟಿಲ್ಲ, ಡೀಲರ್ ಬೆನಿಫಿಟ್, ಡೀಲರೇ ಫಾರ್ಮರ್ ಬೆನಿಫಿಟ್ ಅಂತ ಹೇಳಿ ಮಾಡಿದ್ದಾನೆ. ಓಕೆ. ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಯಾವ್ದು ಸಿಗಲ್ಲ? ಈ ಅಪ್ರೂವ್ ಆಗಿದೆ ಅಂತೆ. ಇನ್ ಮುಂದೆ ತಗೊಳ್ಳೋರಿಗೆಲ್ಲ 1 ಲಕ್ಷ ಅಪ್ರೂವ್ ಮಾಡ್ಕೊಡ್ತಾರೆ ಅಂತ ಹೇಳಿ. ಈ ಯಂತ್ರವನ್ನು ಉಪಯೋಗಿಸಿಕೊಂಡು ಸಮಾಂತರವಾದ ನಾಟಿ ಮಾಡೋದ್ರಿಂದ ಪ್ರತಿಯೊಂದು ಸಸಿಗೂ ಚೆನ್ನಾಗಿ ಬೆಳಕು ಮತ್ತು ಗಾಳಿ ಸೇರುತ್ತದೆ. ಅದರಿಂದ ತುಂಬ ಫಲವತ್ತಾದ ಬೆಳೆಯನ್ನು ಪಡೆಯಬಹುದು ಎಂದು, ಅಲ್ಲದೆ ಕೂಲಿ ಕಾರ್ಮಿಕರ ಕೊರತೆ ಇರುವ ಪ್ರದೇಶಗಳಲ್ಲಿ ಈ ಯಂತ್ರವು ತುಂಬ ಸಹಾಯಕಾರಿಯಾಗಲಿದೆ ಎಂದು ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಸರ್, ಈಗ ನೀವು ಈ ಅರೇಂಜ್ಮೆಂಟ್ ಏನು ಮಾಡ್ಕೊಂಡಿದ್ರಿ? ಇದು 1 ಎಕರೆ ಬಿಟ್ಟಲ್ಲ ಸರ್? ಹೌದು, 1 ಎಕರೆ ಬಿಟ್ಟು. ಇದಕ್ಕೆ ಏನು ಖರ್ಚು ಬರುತ್ತೆ ಸರ್ ನಿಮಗೆ? ಇದು ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ಮಾಡೋದಕ್ಕೆ ಬಂದು 1 ಲಕ್ಷ ರೂಪಾಯಿ ಆಗ್ತೈತೆ. ಓಕೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ನೀವು ಮಾಡ್ಕೊಂಡಿದ್ದೀರಲ್ಲ? ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದ್ವಿ. 1 ಎಕರೆಗೆ ಅಂದ್ರೆ ನೀವು ಎಷ್ಟು ಟ್ರೇಗಳು ಯೂಸ್ ಮಾಡಿರ್ತೀರಿ ಸರ್? ಇದಕ್ಕೆ 1 ಎಕರೆ 10,000 ಟ್ರೇ ಬರ್ತೈತೆ. 10,000 ಟ್ರೇ? 10,000 ಟ್ರೇ ಹಿಡಿತೀವಿ. ಓಕೆ ಸರ್. ನೀವು ನಾಟಿ ಮಾಡೋಕೆ ಮುಂಚೆ ಏನಾದರೂ ಪ್ರೊಸೀಜರ್ ಇರ್ತದೆ? ನಾಟಿ ಮಾಡೋದಕ್ಕೆ ಮುಂಚೆ ಪ್ಲಾಟ್ ನೋಡ್ತೀವಿ, ರೈತರು ಹೇಳಿರೋ ಪ್ಲಾಟ್. ಆ ಪ್ಲಾಟ್ ನೋಡಿ ಫೀಲ್ಡ್ ಆ್ಯಪ್ ನಲ್ಲಿ GPS ಚೆಕ್ ಮಾಡಿ ಆ GPS ಪ್ರಕಾರ ಹಚ್ತೀವಿ. ಓಕೆ. GPS ನಲ್ಲಿ ಎಷ್ಟು ಎಕರೆ ಬಂದಿದೆ ಅಂತ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅದು ರೈತರಿಗೆ ಆ ತರ ಹೇಳಿ ಅದನ್ನ ಇಬ್ಬರು ಸಂಪರ್ಕಿಸಿದ ಮೇಲೆ ಕನ್ಫರ್ಮ್ ಮಾಡಿ ಆಮೇಲೆ ನಾಟಿಗೆ. ಸೊ ಅದ್ರ ತಕ್ಕಂತಾನೆ ನೀವು ಚಾರ್ಜ್ ಮಾಡ್ತೀವಿ? GPS ಪ್ರಕಾರನೇ ಚಾರ್ಜ್ ಮಾಡಿ. ನಾವು ರೈತರು ಹೇಳಿದಂಗೆ ಪಾಣಿ ಪ್ರಕಾರನೋ ಅವ್ರು ಹೇಳ್ತಾರನೋ ಮಾಡಲ್ಲ. ಓಕೆ. ಅದಕ್ಕೆ ಒಪ್ಪಿಗೆ ರೈತರು ಇದ್ರೆ ಮಾತ್ರನೇ ನಾವು ಫೀಲ್ಡ್ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡಿದ ಮೇಲೆ ಡಿಸೈಡ್ ಮಾಡೋದು. ಓಕೆ ಸರ್. ಸರ್, ಈ ಸಸಿ ಮಡಿ ಹಾಕೋದ್ರಲ್ಲಿ ಪ್ರೊಸೀಜರ್ ಏನೇನು ಇದಾವ? ಪ್ರೊಸೀಜರ್ ಅಂದ್ರೆ ಇದ್ರ ಫಸ್ಟ್ ಮ್ಯಾನ್ಯೂರಲ್ಲಿ ಕಲ್ಸ್ಕೊಂಡು ಇದನ್ನ ಟ್ರೇಸ್ ಎಲ್ಲ ಒಂದ್ ಕಡೆ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡು ಬರ್ಬೇಕು. ಓಕೆ. ಆಮೇಲೆ ಇಲ್ಲಿ ನಾವು ಇದರಲ್ಲಿ ಸ್ಪ್ರಿಂಕ್ಲರ್ ಮಾಡಿರ್ತೀವಿ. ಫ್ಲಡ್ಡಿಂಗ್ ಇಡಕ್ ಬರೋದಿಲ್ಲ. ಫ್ಲಡ್ಡಿಂಗ್ ಇಟ್ರೆ ಇದು ಬೆಡ್ ಬರೋದಿಲ್ಲ. ಆದ ಕಾರಣ ನಾವು ಸ್ಪ್ರಿಂಕ್ಲರ್ಲಿಂದಾನೆ ನೀರು ಕೊಡ್ತೀವಿ ಇದಕ್ಕೆ. ಓಕೆ. ಹಿಂಗಾಗಿ ಸಸಿ ಮಡಿ ಬಂದ್ಬಿಟ್ಟು 1 ಎಕರೆ ಅರೇಂಜ್ಮೆಂಟ್ ಮಾಡಿದ್ವಿ. ಅಂದ್ರೆ 1 ಎಕರೆ ನೀವು ಕಂಪ್ಲೀಟ್ ಒಂದೇ ಸಲ ನೀವು ಹಾಕ್ತೀರಾ ಅಥವಾ ಹಂತವಾಗಿ ಮಾಡ್ತೀವಿ? ಒಂದೊಂದು 30 ಎಕರ್ಸ್ಗೆ ಒಂದೊಂದು ಬಿಟ್ ಮಾಡ್ಕೊಂಡು ಪೂರ್ಣ ಮಾಡ್ತೀವಿ. ಗ್ಯಾಪ್ ಬಂದು ಕನಿಷ್ಠ 4-5 days ಗ್ಯಾಪ್ ಮಾಡ್ತೀವಿ. ಓಕೆ. ಒಂದು ಬೀಟಿಗೂ ಇನ್ನೊಂದು ಬೀಟಿಗೂ 4-5 ದಿನ ಗ್ಯಾಪ್ ಮಾಡ್ತೀವಿ. ಇವರು ನಮ್ಮ ಕಸ್ಟಮರ್ ಇದ್ದಾರೆ, ಇವರು ಚಂದ್ರು ಅಂತೇಳಿ. ಇವರು ಒಂದು 120 130 ಎಕರೆವರೆಗೆ ಇವ್ರು ನಾಟಿ ಮಾಡ್ತಾರೆ. ಹೋದ ಸತಿ ಇವ್ರು ಬಿಟ್ಟು ಒಂದು 20 ಎಕರೆ ನಾಟಿ ಮಾಡಿದ್ದೀವಿ. ಈ ಹೆಚ್ಚಿನ ಮಾಹಿತಿಗಾಗಿ ಇವ್ರನ್ನ ಸಂಪರ್ಕಿಸ್ಬೋದು. ನಾವು ಮೊನ್ನೆ ಬೆಳೆ ಒಂದು 20 ಎಕರೆ ಮಾಡಿದ್ದೀವಿ ರೀ ನಾಟಿ. ಚೆನ್ನಾಗಿ ಬಂದಿದೆ. ಲೇಬರ್ ಹಚ್ಚಕ್ಕ ಇವ್ರು ಹಚ್ಚಕ್ಕ ಒಂದು 5-6 ಚೀಲ ಸ್ವಲ್ಪ ಜಾಸ್ತಿನೇ ಬಂದೈತ್ರಿ. ಆದ್ರೆ ಭಾಳ ಅನುಕೂಲ ಐತ್ರಿ ನಮಗೆ. ಈ ಸಲ ಮತ್ತೆ ಜಾಸ್ತಿ ಇನ್ನೊಂದು 40 ಎಕರೆ ಮಾಡ್ತಾ ಇದೀವಿ ರೀ ನಾವು ನಾಟಿ. ಭಾಳ ಚೆನ್ನಾಗಿದೆ ರೀ, ನಮಗೆ ಭಾಳ ಅನುಕೂಲಕ್ಕೆ ಬರ್ತೈತಿ. ಎಲ್ಲ ಒಳ್ಳೆ ರೀತಿಯಲ್ಲಿದ್ದ ಎಲ್ಲ ಆಳು ಪಾಳು ಏನು ಹುಡ್ಕೋದಿಲ್ರಿ. ಎಲ್ಲ ಅವ್ರೇ ಎಲ್ಲ ಓನ್ ಜವಾಬ್ದಾರಿ ಅವ್ರದ್ರಿ. ಎಲ್ಲ ಬಂದು ನಮಗೆ ನಾಟಿ ಮಾಡಿ ಕೊಡ್ತಾರ್ರಿ. ಅದೇ ಸರ್. ನೀವು ಲೇಬರ್ ಬೇರೆ ಏನೇನು ಇದಾಗಲ್ರಿ. ಲೇಬರ್ ನಮ್ದೇನು ಏನಿಲ್ಲ ರೀ, ಎಲ್ಲ ಅವ್ರದೇ. ನಾವೇನ್ರಿ ಸ್ವಲ್ಪ ಪಲ್ಗರ್ ಹೊಡೆದು ನಮ್ಮ ಗದ್ದೆ ನಾವು ರೆಡಿ ಮಾಡ್ಕೊಂಡು ಹೊರ ಬರ್ತೀವಿ ಅಷ್ಟೇ ರೀ. ಹಚ್ಕೊಂಡ್ ಬರೋದು ಅವ್ರದ್ದು ಎಲ್ಲ. ಅದೇ ಸರ್, ಚೆನ್ನಾಗಿದೆ ಸರ್. ಭಾಳ ಯಾರನ್ನ ಮುಂದೆ ಹಚ್ಕೋಬೋದು ಇದಕ್ಕೆ. ಭತ್ತದ ಸಸಿಗಳನ್ನು ಟ್ರೇಗಳಲ್ಲಿ ಬೆಳೆಸೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದ ಮರಳನ್ನು ಬಳಸಿ ಆಧುನಿಕ ಪದ್ಧತಿಯಲ್ಲಿ ಮಿಶ್ರಣವನ್ನು ತಯಾರು ಮಾಡುವಂತಹ ಕೆಲಸವನ್ನು ಸೂರ್ಯ ಅಗ್ರಿ ಸೊಲ್ಯೂಷನ್ಸ್ ಅವರು ಮಾಡ್ತಾ ಇದ್ದಾರೆ. ಇದು ಸುದರ್ಶನ್ ಮ್ಯಾನ್ಯೂರ್ ಅನ್ನೋ ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ. ಈ ಸುದರ್ಶನ್ ಮ್ಯಾನ್ಯೂರು ಮಿಶ್ರಣವನ್ನು ಬಳಸೋದ್ರಿಂದ
ಭತ್ತದ ಸಸಿ ಚೆನ್ನಾಗಿ ಬೆಳೆಯೋದಷ್ಟೇ ಅಲ್ಲದೆ ಬೆಳೆಯಲು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ಸೂರ್ಯ ಅಗ್ರಿ ಸೊಲ್ಯೂಷನ್ಸ್ ಅವರು ಭರವಸೆ ನೀಡುತ್ತಿದ್ದಾರೆ. ಈ ಮಿಷಿನ್ ಬಗ್ಗೆ ಹೆಚ್ಚಿನ ವಿವರವನ್ನು ಪಡೆಯಲು ಸೂರ್ಯ ಅಗ್ರಿ ಸೊಲ್ಯೂಷನ್ಸ್ ಅವರನ್ನ ಸಂಪರ್ಕಿಸಬಹುದು. ಅವರಿಗೆ ಸಂಬಂಧಪಟ್ಟ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋದಲ್ಲಿನ ವಿಶೇಷತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.